ಉಪವಾಸ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಬಿಟ್ಟು ನೋಡಿ ನಮ್ಮಮ್ಮ ತಕ್ಷಣ ಅವ್ರು ಏನು ಕೊಟ್ಟವ್ರೆ ಅಂತ ನೋಡ್ತಾರೆ. ಅಮ್ಮನ ನೋಡಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬೆಳಗ್ಗೆನೆ ಉಪವಾಸ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಡ್ರಗ್ಸ್ ತಗೋತಾ ಇರೋದು ನೋಡಿ. ಡ್ರಗ್ಸ್ ಟೀ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡ್ರಗ್ಸ್. ಬೆಳಗ್ಗೆನೆ ಯಾರು ಕಾಫಿ ಕುಡ್ದಾದ್ಮೇಲೆ ಟೀ ಕುಡಿತಾರೆ? ಯಪ್ಪ ದೇವಸ್ಥಾನಕ್ಕೆ ಹೋಗ್ಬಾರ್ದು, ಲೇಟ್ ಆಗಿದ್ದಲ್ಲ, ಅದಕ್ಕೋಸ್ಕರ ನಾನು ಟೀ ಕುಡ್ಕೊಂಡ್ಬಂದು ಆಮೇಲೆ ಬಂದು ತಿಂದಿದ್ದೀನಿ ನಾನು ಅಂತ. ಉಪವಾಸ ಮಾಡ್ತೀನಿ ಅಂತೀರಿ ಮತ್ತೆ? ಫುಲ್ ಡೇ ಉಪವಾಸ ಮಾಡಲಿ ಇವತ್ತಿನ ಸಂಗಷ್ಟಿನ ಮಾಡ್ಬೇಕು ನೀವು. ಮಾಡಿಸ್ತಾರಲ್ಲಿ ಕೆಲಸ ಕೊಟ್ಲು ನೋಡಿ, ಹಾಲು ಚೆಲ್ಲಲ್ಲ, ಆಮೇಲೆ ರೈಸ್ಗೆ ಒಗ್ಗರಣೆ ಹಾಕಿದೆ, ಅದು ನೀವೇ ಚೆಲ್ಲಿದ್, ನಾನು ಚೆಲ್ಸಿದ್ಲು. ಅದೆಲ್ಲ ಟೆನ್ಷನ್ಗೆ ಟೀ ಕುಡ್ಕೊಂಡ್ಬರೋಣ ಅಂತ, ಟೀ ಕುಡ್ಕೊಂಡು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೆಡಿ ಆಗ್ತಿದ್ದಾರೆ, ಒಬ್ರು ಆದ್ಮೇಲೆ ಒಬ್ರು. ಅಷ್ಟರಲ್ಲಿ ಒಂದ್ಸಲ ಟೀ ಕುಡ್ಬಿಟ್ರೆ ಇನ್ನೂ ಒಂದ್ಸಲ ಕುಡಿದ್ಬಿಟ್ರೆ ಹೋಗೋಷ್ಟೊತ್ತಿಗೆ ಕುಡಿಯುತ್ತೆ. ಜಾಸ್ತಿ ಕೂಡ ವಾಮಿಟ್ ಆಗುತ್ತೆ, ಕುಡಿಯೋದಿಲ್ಲ. ಓಕೆ, ಮತ್ತೆ ದೇವಸ್ಥಾನಕ್ಕೆ ಹೋಗುವಾಗ ರೆಡಿ ಆದ್ಮೇಲೆ ಸಿಗ್ತೀನಿ. ಸದ್ಯಕ್ಕೆ ಕುಡ್ಬಿಟ್ಟು ತಣ್ಣಗಾಗ್ಬಿಟ್ಟು ಕುಡ್ದಂಗೆ ಆಗಲ್ಲ. ಅದಕ್ಕೆ ಆರಾಮಾಗಿ ಒಬ್ಬಳೆ ಕುತ್ಕೊಂಡು ಕುಡಿತಾ ಇದೆ, ಬಂದು ಡಿಸ್ಟರ್ಬ್ ಮಾಡೋಕ್ಕೆ. ನೋಡಿ ಇಲ್ಲಿ ಹೆಂಗೆ ಕುಡಿತವ್ರೆ ಅಂತ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ತಮ್ಮಲೇ ನೋಡೇ ಗೊತ್ತಾಗಿರ್ತದೆ, ನಮ್ಮದು ಆ್ಯನಿವರ್ಸರಿ, 19ನೇ ವರ್ಷದ ಆ್ಯನಿವರ್ಸರಿ ಜೊತೆಗೆ ಮಹಿಳಾ ದಿನಾಚರಣೆ, ಎರಡೂ ಖುಷಿ ಇದೆ ಇವತ್ತು. ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಆಯಿತಾ. ಮನೆಯಲ್ಲಿ ಸಿಂಪಲಾಗಿ ಪೂಜೆ ಮಾಡಿದ್ದೆ. ನೈವೇದ್ಯಕ್ಕೆ ಸೇಬಿಟ್ಟು ಪೂಜೆ ಮಾಡಿ ಮನೆಯಲ್ಲೂ ಕೂಡ ದೇವರ ಆಶೀರ್ವಾದ ಪಡೆದು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ತುಂಬಾ ಖುಷಿ ಇತ್ತು. ಯಾಕೆ ಹೇಳಿ, ಇವತ್ತು 4 ಜನ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಇದು ನಮ್ಮ 19ನೇ ವರ್ಷದ ಆ್ಯನಿವರ್ಸರಿ. ಇಷ್ಟು ವರ್ಷದಲ್ಲಿ ಇದು 2ನೇ ಸಲ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಅಂದರೆ ನಂಬ್ತೀರಾ? ನಿಜವಾಗ್ಲೂ ನಿಜಾನೇ. ಇದು 2ನೇ ಸಲ ನಮ್ಮ ಮನೆಯವರು ಜೊತೆಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿರೋದು, ಮತ್ತು ನಾವು ಸೆಲೆಬ್ರೇಟ್ ಮಾಡಿರೋದು ಅಂತಲೂ ಹೇಳ್ಬೋದು. ಫಸ್ಟು ಕೇಕು ಕಟ್ ಮಾಡಿರಲಿಲ್ಲ, ಇವತ್ತು ಕೇಕ್ ಕಟ್ಟಿಂಗ್ ಎಲ್ಲ ಇದೆ, ಅದನ್ನು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಈ ರೀತಿ ಇರುತ್ತೆ ನಮ್ಮನೆ ಸೆಲೆಬ್ರೇಷನ್. ನೀವು ಅನ್ಕೋಬೋದು ಹಾಗೆ ಹೀಗಿರುತ್ತೆ ಅಂತ. ಆ ಥರ ಏನಿಲ್ಲ, ನಮ್ಮನೆ ಅಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಈ ಸಲ ಭಾನುವಾರ ಇದ್ದಿದ್ದರಿಂದ ಫುಲ್ ಟೈಮ್ ನನ್ನ ಜೊತೆಲೇ ಇದ್ದರು, ಟೈಮ್ ಸ್ಪೆಂಡ್ ಮಾಡಿದ್ರು. ಖುಷಿ ಆಯಿತು ಈ ಸಲ ಅಂತೂ. ಇನ್ನು ದೇವ್ರ ಪೂಜೆಗೆ ಅಂತ ನಾನೇನು ಪೂಜೆ ಸಾಮಗ್ರಿಗಳೇನು ತಂದಿರಲಿಲ್ಲ. ನೈವೇದ್ಯ ಅಂತಿದೆ, ದೇವರಿಗೆ ತುಳಸಿ ಅರ್ಪಿಸ್ಬಿಟ್ಟು ಹೋಗೋಣ ಸಾಕು ಅಂದ್ಬಿಟ್ಟು ತುಳಸಿ ತಗೊಂಡು ಅದ್ರ ಜೊತೆಗೆ ಮನೆಯವರು ಮಲ್ಲಿಗೆ ಹೂವು ತಗೊಟ್ರು. ಮಲ್ಲಿಗೆ ಹೂವನ್ನು ಮುಡ್ಕೊಂಡು ಥರ ಖುಷಿ ಅಲ್ವ ಈ ರೀತಿ ಮಲ್ಲಿಗೆ ಹೂವು ಮುಡ್ಕೊಳ್ಳೋದು. ತೊಗೊಂಡು ಮುಡ್ಕೊಂಡು ನೆಕ್ಸ್ಟು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೋದ್ವಿ. ಆ್ಯಕ್ಚುಲಿ ದೇವಸ್ಥಾನದ ವೈಬ್ರೇಷನ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಮದುವೆಗಳು ನಡೀತಾ ಇತ್ತು ಅವತ್ತು. ನೆಕ್ಸ್ಟ್ ದೇವ್ರ ಕಲ್ಯಾಣ ಕೂಡ ನಡೀತಾ ಇತ್ತು. ಇನ್ನು ಮನೆಯವರು ತಾನೇ ಕುಂಕುಮ ಹಚ್ಕೊಡ್ತೀನಿ ಅಂತ ಹಚ್ಚಿ ನನ್ನ ಕೈಲೂ ಕುಂಕುಮ ಹಾಕಿಸ್ಕೊಂಡ್ರು. ಅದು ತುಂಬಾ ಇಷ್ಟ ಆಯಿತು ನನಗೆ ಈ ಸಲ ಅಂತ. ಅದೇ ಖುಷಿ ಅನಿಸಿದ್ದು. ಈ ರೀತಿಯೇ ಅವರು ಫ್ರೀಯಾಗಿರಬೇಕು, ಅವರು ಆವಾಗ ಮಾತ್ರ ನಾವು ವೀಡಿಯೋ ಮಾಡ್ಕೋಬೇಕು, ಅವ್ರು ಇಷ್ಟಪಡಬೇಕು, ಆವಾಗ ಮಾತ್ರ ವೀಡಿಯೋಗೆ ಬರೋದು. ಒಂಥರ ಖುಷಿ ಅನ್ನಿಸ್ತು. ಒಂದಿಷ್ಟು ವೀಡಿಯೋಸ್ ಸಿಗ್ತಲ್ಲ ಅವ್ರ ಜೊತೆಲಿ ಅಂದ್ಬಿಟ್ಟು. ಇನ್ನು ನಮ್ಮ ಮೇನ್ ದೇವರು ವೆಂಕಟೇಶ್ವರ ದರ್ಶನ ಆದಮೇಲೆ ಇಲ್ಲಿ ಎಲ್ಲ ದೇವ್ರ ದರ್ಶನ ಮಾಡ್ತಾಯಿದ್ದೆ. ನನ್ನ ಫೇವ್ರೆಟ್ ಆಂಜನೇಯ ಸ್ವಾಮಿ, ಅದಾದಮೇಲೆ ನಮ್ಮ ಪುಟ್ಟ ಕೃಷ್ಣನ ದರ್ಶನ ಮಾಡಬೇಕಿತ್ತು, ಬಟ್ ಪರ್ದೆ ಹಾಕ್ಬಿಟ್ಟಿದ್ರು. ಆದರೆ ಇಲ್ಲಿ ಬರೀ ಮದುವೆಗಳು ಮಾತ್ರ ಅಲ್ಲ, ದೇವ್ರ ಕಲ್ಯಾಣ ಕೂಡ ನಡೀತಾ ಇತ್ತು ಅಂತ ಹೇಳಿದ್ನಲ್ಲ. ನೋಡಿ ದೇವ್ರ ಕಲ್ಯಾಣ ಆಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ದೇವ್ರ ದರ್ಶನ ಮಾಡಿ. ತುಂಬ ಹತ್ತದಿಂದ ತೆಗೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಓಕೆ, ನೋಡಿದ್ರಲ್ಲ, ದೇವರ ದರ್ಶನ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ತುಂಬ ಹತ್ತದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಇನ್ನು ಮನೆಯವರಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ರನ್ನ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಒಂದಷ್ಟು ಸಮಯ ಕಳೆದ್ವಲ್ಲ ದೇವಸ್ಥಾನದಲ್ಲಿ, ತುಂಬಾ ಖುಷಿ ಇತ್ತು. ಇದಿಷ್ಟೇ ಅಲ್ಲ, ಮನೆಗೆ ಹೋದ್ಮೇಲೆ ಒಂದು ಸರ್ಪ್ರೈಸ್ ಕಾದಿತ್ತು ನನಗೆ. ಏನಂದರೆ ಹೂವು ಕೊಡಿಲ್ಲಿ, ಹೂವು ಮುಡಿಸ್ಕೊಡ್ತೀನಿ ನಾನು ಅಂದ್ಬಿಟ್ಟು ತಾನೇ ಇಸ್ಕೊಂಡು ಹೂವು ಮುಡಿಸ್ತಾಯಿದ್ರು. ಅವ್ರು ಈ ರೀತಿ ಎಲ್ಲ ಫ್ರೀಯಾಗಿರೋದೇ ಇಲ್ಲ ಸಾಮಾನ್ಯವಾಗಿ. ಇದಂತೂ ನನಗೆ ಬೆಸ್ಟ್ ಮೂಮೆಂಟ್. ಈ ಸಲ ಒಂದಷ್ಟು ಬೆಸ್ಟ್ ಮೂಮೆಂಟ್ಗಳಿತ್ತು. ತುಂಬಾ ಒಂಥರ ಚೆರಿಷ್ ಮಾಡೋ ರೀತಿ ಇತ್ತು ಅಂತಲೇ ಹೇಳ್ಬೋದು. ನೋಡಿ ನಮ್ಮಮ್ಮ ಆಗಲೇ ಸ್ಯಾರಿನ ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ.
ಪಿನ್ ಮಾಡೋಷ್ಟು ಟೈಮ್ ಆಗಿಲ್ಲ, ಅದಕ್ಕೆ ಸಿಂಗಲ್ ಪಿನ್ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಆಯ್ತಾ ಸೀರೆ ಚೆನ್ನಾಗೈತೆ ನೋಡಿ, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಬ್ಯಾಗ್ ಹುಡ್ಕೊಳಕ್ಕೂ ಟೈಮ್ ಇಲ್ಲ. ಹೋಗೋಣ. ದೇವಸ್ಥಾನದಿಂದ ಬಂದು ಮದುವೆಗೆ ಹೋಗ್ಬೇಕಿತ್ತು. ಇಲ್ಲೇ ಮೈಸೂರಲ್ಲಿ ಮದುವೆ ಇತ್ತು, ನಮ್ಮ ಮನೆ ಪಕ್ಕದವ್ರದ್ದು ಮದುವೆ ಇತ್ತು. ಅದಕ್ಕೋಸ್ಕರ ನಾನು ದೀಕ್ಷಾ ಮನೆಯವರು ಹೊರಟ್ವಿ. ಬಟ್ ಮನೆಯವರು ಮದುವೆಗೆ ಬರ್ತಿರ್ಲಿಲ್ಲ, ಅವ್ರಿಗೆ ಬೇರೆ ಒಂದು ಬೀಗ್ರೂಟ ಇತ್ತು, ಅವ್ರು ಅಲ್ಲಿಗೆ ಹೋಗ್ಬೇಕಿತ್ತು. ಸದ್ಯಕ್ಕೆ ನಮ್ಮನ್ನು ಡ್ರಾಪ್ ಮಾಡೋಣ ಅಂದ್ಬಿಟ್ಟು ಕರ್ಕೊಬಂದು ಡ್ರಾಪ್ ಮಾಡಿ ಹೋದರು. ಹೋಗ್ತಿದ್ದಾಗೇ ನೋಡಿ ನಮ್ಮ ವಿಘ್ನ ವಿನಾಯಕನ ದರ್ಶನ. ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಬರೋವರಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ರೀತಿ ಮುಂಭಾಗದಲ್ಲೇ ಕುಣಿಸ್ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇದೇ ಫಸ್ಟ್ ಟೈಮ್ ಅನಿಸ್ತದಲ್ಲ ನನಗೆ ಜೊತೆ ಬಂದಿದ್ದು ಸುಮಾರು ವರ್ಷಗಳಾದ್ಮೇಲೆ. ಯಾವುದಕ್ಕೂ ಬಂದಿಲ್ಲ. ಇನ್ನು ಮದುವೆ ಆದಮೇಲೆ ಮೇಯ್ನ್ ಏನು ಹೇಳಿ, ಊಟ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಎಲಿಗೆಂಟಾಗಿ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಇನ್ನು ಮದುವೆ ಹುಡುಗಿ ಅಮ್ಮನ ಹತ್ರನೇ ನಾನು ಮುಯ್ ಕೊಟ್ಬಿಟ್ಟೆ. ಅಲ್ಲಿ ಕಾಣಿಸಿದಾರಲ್ಲ ಅವರೇ ಹುಡುಗಿ ಅಮ್ಮ. ಹುಡುಗಿ ಫೋಟೋಶೂಟ್ಗೆ ಅಂತ ಹೋಗಿದ್ರು. ಅದಕ್ಕೆ ಅಷ್ಟೋ ತನಕ ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಟ್ಬಿಡೋಣ ಮನೆಗೆ ಅಂದ್ಬಿಟ್ಟು ಮುಯ್ ಕೊಟ್ಬಿಟ್ಟು ಬಂದ್ವಿ. ಈಚೆ ಬಂದಾಗ ಅವ್ರು ಫೋಟೋಶೂಟ್ ಮುಗಿಸ್ಕೊಂಡು ಬಂದರು. ನಾವು ಒಂದೆರಡು ಫೋಟೋ ತಗೊಳ್ಳೋಣ, ಈಚೆ ಎಲ್ಲ ಫೋಟೋ ತಗೊಳ್ಳಿಕ್ಕೆ ಅಂತಲೇ ಮಾಡಿದರು. ಡೆಕೋರೇಷನ್ ಎಲ್ಲ ಮಾಡಿದರು, ಚೆನ್ನಾಗಿತ್ತು. ಅದಕ್ಕೆ ಅವ್ರದ್ದೊಂದಷ್ಟು ಫೋಟೋಸ್ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅವರೆಲ್ಲ ಫೋಟೋ ತೊಗೊಂಡು ಒಳಗಡೆ ಹೊರಟ ಮೇಲೆ ಇನ್ನು ನಾನು ಅಮ್ಮ ಮಗಳದ್ದು ಒಂದಿಷ್ಟು ಫೋಟೋಶೂಟ್ ಆಯಿತು. ಅವಳು ನಮ್ಮ ದೀಕ್ಷಾ ಏನು ಜಾಸ್ತಿ ಬರಲ್ಲ, ನನಗೆ ಒಂದೆರಡು ಫೋಟೋಸ್ ತೊಗೊಂಡ್ಲು. ಚೆನ್ನಾಗಿತ್ತು ಡೆಕೋರೇಷನ್, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ರು. ಇನ್ನು ಮದುವೆ ಮನೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿತ್ತಲ್ವ. ಅದಕ್ಕೆ ನನ್ನ ಮಗಳು ಹಿರಿಯಮ್ಮ ಒಂದು ವಿಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ಮಾಡ್ಕೋತಾ ಇದ್ವಿ. ನಾವು ಅಮ್ಮನ ಬಂದ ತಕ್ಷಣ ಅವ್ರು ಏನು ಕೊಟ್ಟಾರೆ ಅಂತ ನೋಡ್ತಾ ಇರೋದು. ಹೋಗಿ ಡ್ರೆಸ್ ಗೀಸ್ ಚೇಂಜ್ ಮಾಡವ ಅಂತ ಎಲ್ಲ ಇಲ್ಲ. ಏನೋ ಸ್ಪೆಷಲ್ ಆಗಿ ಐತಲ್ವ, ಅದಕ್ಕೆ ನೋಡ್ತಾ ಇದ್ದೀನಿ. ಇದು ಬ್ಯಾಗ್ ಒಂಥರ ಚೆನ್ನಾಗೈತೆ ಕಣೆ, ಹಾಲೆಲ್ಲ ತಗೊಂಬರಕ್ಕೆ. ಅದೇ ಒಂದು ಒಟ್ಟೋಯ್ತಲ್ಲ, ಅದಕ್ಕೆ ಇನ್ನೊಂದಿದು. ಬೆಳಿಗ್ಗೆ ಒಂದು ಸಾಂಬಾರೆಲ್ಲ ಸಾಂಬಾರೇ. ಬಂದ್ಬಿಡಿ, ನೀವು ಚಲಿಸಿದ್ದು ನಾನಲ್ಲ. ಅಂದರೆ ಒಗ್ಗರಣೆ ಹಾಕಿದ್ದನ್ನೆಲ್ಲ ಚಲಿಸ್ಬಿಟ್ಟು ತಗೊಳ್ತಿ. ಶಬಾಷ್, ಹೊಡೆದಾಕ್ಬಿಟ್ರಮ್ಮ. ಗ್ಲಾಸ್ ಜಾರ್ ನಿಮಗೋಸ್ಕರ ನಾನೇ ಕೊಡಿಸಿರೋದು. ಅದ್ರ ಜೊತೆಗೆ ಅಕ್ಕಿ ಮತ್ತು ಚಾಕ್ಲೇಟು. ಆ್ಯಕ್ಚುಲಿ ಇದನ್ನು ವಹಿಸ್ಬಿಟ್ಟಿದ್ರು, ಇವೆಂಟ್ ಅವ್ರಿಗೇನೋ ವಹಿಸ್ತಾರಲ್ಲ ಆ ಥರ. ಅದಕ್ಕೆ ಅವ್ರು ಒಂಥರ ಅದೇ ಎಲ್ಲರೂ ಒಂದಿಬ್ರು ಮೂರು ಜನ ಇರೋ ಥರ ಡ್ರೆಸ್ ಅಂದರೆ ಆ ಸಾರಿ ಹಾಕ್ಕೊಂಡು ಗೊತ್ತಾಯ್ತಾಯ್ತು. ಚೆನ್ನಾಗಿತ್ತಲ್ಲ. ಉಪ್ಪು ಏನಾದರೂ ಹಾಕ್ಕೊಂಡು ಈಗ ಅದ್ರಲ್ಲಿ ನೋಡ್ತೀನಿ ಅದು ಹೆಂಗೈತಿ. ಸ್ಟಾಪ್ ಮಾಡಿ ಅಲ್ವಾ. ಇದಕ್ಕೂ ಅಷ್ಟು ಅಕ್ಕಿ ಮತ್ತು ಚಾಕ್ಲೇಟ್ ಹಾಕಿ ಒಂಥರ ವೆಲ್ ಡಿಸಿಪ್ಲಿನ್ಡ್ ಆಗಿತ್ತಲ್ವ ಮದುವೆ. ನಮ್ಮ ರೂರಲ್ ಸೈಡ್ ಸ್ವಲ್ಪ, ನಮ್ಮ ಸೈಡ್ ಅಂದರೆ ನಮ್ಮ ಇದರಲ್ಲಿ ಸ್ವಲ್ಪ ಇನ್ನೂ ಉಪ್ಪಿನ ಪುಡಿನ ಹಾಕಲಾಗಲೇ ಒಂದು ಹಿಂದೆ ನಿಂತಿರ್ತಾರೆ. ಸಖತ್ತು ಇಲ್ಲ ಒಂಥರ. ಇವ್ರು ಆ್ಯಕ್ಚುಲಿ ಏನು ಲಿಂಗಾಯಟ್ಸ್ ಬ್ರಾಹ್ಮಣ, ಒಟ್ನಲ್ಲಿ ವೆಜಿಟೇರಿಯನ್ಸ್. ಇಲ್ಲೆಲ್ಲ ಸಾಮಾನ್ಯ ಇರೋದೇ ಅವರು ನಮ್ಮ ಏರಿಯಾದಲ್ಲಿ. ಲಿಂಗಾಯಟ್ಸು ಬ್ರಾಹ್ಮಿನ್ಸು ತುಂಬ ಒಂಥರ ಅವ್ರು ಹೆಂಗೆ ಉಪ್ಪು ಖಾರ ಕಮ್ಮಿ ತಿಂತಾರೆ, ಊಟನೂ ಹಾಗೆ ಇತ್ತು. ನಮ್ಮ ದೀಕ್ಷೆಗೆ ಅದಕ್ಕೆ ಸ್ವಲ್ಪ ಇಷ್ಟ ಆಗಲಿಲ್ಲ ಅಲ್ವಾ ದೀಕ್ಷಾ? ಅವಳಿಗೆ ಉಪ್ಪು ಖಾರ ಜಾಸ್ತಿ ಇರಬೇಕಾಗಿತ್ತು, ಉಪ್ಪಿಗಿನ ಖಾರ ಜಾಸ್ತಿ ಇರಬೇಕಿತ್ತು. ಆಮೇಲೆ ಒಂಥರ ಜನಗಳು ತುಂಬ ಗಾಬರಿ ಮಾಡ್ಕೊಳ್ಳೋದ್ರ ಏನಿಲ್ಲ, ವೆಲ್ ಪ್ರೆಸೆಂಟಾಗಿ ಊಟ ಮಾಡ್ಕೊಂಡು ಬಡಿಸೋರು ಅಷ್ಟೇ ಕೂಲಾಗಿ ಬಡಿಸ್ತಿದ್ರು. ನಮ್ಮ ಕಡೆ ಫಂಕ್ಷನು ನಿಮ್ಗೆ ಯಾರು ಕನೆಕ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಫಂಕ್ಷನ್ ಅಂತೂ ಇನ್ನೂ ವೈಟ್ ರೈಸೇ ಬಡಿಸಿರಲ್ಲ, ಆಗಲೇ ಬಂದು ಹಿಂದಕ್ಕೆ ನಿಂತ್ಬಿಡ್ತಾರೆ. ನಾವು ಎಷ್ಟೋ ಮದುವೆಯಿಂದ ವಾಪಸ್ ಬಂದ್ಬಿಟ್ಟಿದ್ದೀವಿ. ನಿಮ್ಮ ಅಪ್ಪ ಅಂತೂ ವೆಯ್ಟೇ ಮಾಡೋದಿಲ್ಲ. ಸುಮಾರು ಮದುವೆಯಿಂದ ವಾಪಸ್ ಕರ್ಕೊಂಡ್ಬಿಡೋರು, ಯಾವ ಊಟನೂ ಬೇಡ ಏನು ಬೇಡ. ಒಂದ್ಸಲ ಅಂತೂ ಅವ್ರ ಹತ್ತು ರಿಲೇಷನ್ ಮದುವೆಗೆ ಹೋಗ್ಬಿಟ್ಟು ಇಲ್ಲಿ ಇನ್ಕಲ್ ಇರ್ಬೇಕು ಅನ್ಸುತ್ತೆ, ಅನ್ನಪೂರ್ಣೇಶ್ವರಿ ಅಂತ ಹೋಟೆಲ್ಗೆ ಹೋಗ್ಬಿಟ್ಟು ನಾನ್ ವೆಜ್ ತಿನ್ಕೊಂಡು ಬಂದಿದ್ದು. ಶಬಾಷ್. ಇದು ಮದುವೆ ಚೆನ್ನಾಗಿತ್ತು. ಅವತ್ತು ನಾವು ಹೋಗಿದ್ದೆ ಲೇಟು ಅಂದ್ಕೊಂಡು, ಅದು ಆರಾಮಾಗಿ ಹೋಗಿ ಬಂದಿದ್ದಾಯ್ತು. ನೀವು ನೋಡೋಣ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ. ನೀವು ನಂಗೆ ವಿಶ್ ಮಾಡಲ್ವಾ? ಮಾಡಿದ್ನಲ್ಲ ನಾನು ವಿಶ್ ಮಾಡ್ಬೇಕು. ಹ್ಯಾಪಿ ಆ್ಯನಿವರ್ಸರಿ ಅಮ್ಮ. ಬೇಡ ಬಿಡಿ, ಕೇಳಿ ಯಾಕೆ ವಿಶ್ ಮಾಡಿಸ್ಕೊಳ್ಳಿ. ಫಸ್ಟ್ ಟೈಮ್ ಈ ಥರ ಪಿನ್ ಮಾಡ್ಕೊಂಡು ಹೋಗಿದ್ದು, ಸಿಂಗಲ್ ಪಿನ್. ಇದೇ ಬೆಸ್ಟ್ ಅನ್ಕೋತೀನಿ. ಆರಾಮಾಗಿ ಅದೇನಾದ್ರ ಜೊತೆ ಹೊಡೆದಾಡಬೇಕು ಪಿನ್ ಮಾಡೋಷ್ಟೊತ್ತಿ. ಚೆನ್ನಾಗಿತ್ತು. ಓಕೆ, 2 ಜಾರ್ ಅಂತೂ ಬಂತು. ಓಕೆ, ಇದಕ್ಕೊಪ್ಪ ಈ ಥರ ಏನಾದರೂ ಕೊಡಬೇಕು ಮಗ ಅಲ್ವಾ? ಅಥವಾ ತೆಂಗಿನಕಾಯಿ ಕೊಡಬೇಕು ಆರಾಮಾಗಿ. ತೆಂಗಿನಕಾಯಿ ಗಂಡಸರು ಕೊಡ್ತಿದ್ರು, ಜೆಂಟ್ಸ್ಗೆಲ್ಲ. ಅದೇ ನಿನ್ನ ಕೈ ಕೊಡಬಾರ್ದು ಅಷ್ಟೇ ಕೊಡೋದಕ್ಕೆ. ನಾನೇ ತಗೊಂಡು ಹೋಗೋದು. ಬೆಳಿಗ್ಗೆ ಹಾಲು ಚಲಿಸಿದ್ದು, ಸಾಂಬಾರು ನಾವು ಮನೆ ಅದು ಅನ್ನದ್ದು ನಾವು ಮನೆ ಚಲಿಸಿ, ನಾನೇನು ಚಲಿಸ್ಲಿಲ್ಲ. ಸರಿ ಆಯಿತು, ಎಲ್ಲ ಕ್ಲೀನು ಮಾಡಿದ್ಲು ಅವಳೆ ಪಾಪ. ಅಯ್ಯೋ ಬಂದ್ಬಿಡ್ತು ನನಗೆ. ಬಾಯ್. ನೋಡಿ, ಇದೇನೇ ನಾನು ಕಾರುಣ್ಯ ಅವ್ರದ್ದು ಸೀರೆ ಹಬ್ಬ ಇತ್ತಲ್ಲ, ಅಲ್ಲಿ ಸನ್ಮಯ ಅವರು ಜ್ಯುವೆಲರಿ ಇಟ್ಟಿದ್ರಲ್ಲ, ಜ್ಯುವೆಲರಿ ಸೇಲ್ಗೆ, ಅಲ್ಲಿ ತೊಗೊಂಡಿರೋ ಜ್ಯುವೆಲರಿ ಇದೇನೆ. ಈ ಪೆಂಡೆಂಟ್ ಇರೋ ಸರ ಮತ್ತು ಈ ಓಲೆ ತೊಗೊಂಡಿದ್ದೆ.
ಇದು ನಾನು ತೊಗೊಂಡಿರೋ ಸೆಟ್ ಹೇಗಿದೆ ಅಂತ ಹೇಳಬೇಕು ನೀವು, ಚೆನ್ನಾಗಿದೆಯಾ ಅಂತ. ಆರ್ಟಿಫಿಷಿಯಲ್ ಇರಬೇಕು ಅನ್ನೊಂದು, ನಾವು ಒಬ್ಬೊಬ್ಬರೇ ಹೋದಾಗ ಹಾಕೊಂಡು ಹೋಗೋದಕ್ಕೆ ಇರಲಿ ಅಂದ್ಬಿಟ್ಟು ಈ ಥರದ್ದು ತಗೊಂಡಿದ್ದೀನಿ. ಇನ್ನು ಇವತ್ತಿನ ಸಿಂಪಲ್ ಕೇಕ್ ಅಂತಲೇ ಹೇಳ್ಬೋದು. ಇದು ಸಾಧ್ಯ ಆಗಿದ್ದು ಮಕ್ಕಳಿಂದ. ಸೊ ನನ್ನ ಮಕ್ಕಳಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. NTG ಅಂತ ಬರ್ಸಿದ್ರು, ಅಂದರೆ ನವೀನ ತಿಮ್ಮೇಗೌಡ ಅಂತ. ಹೇಳಿ ಏನಾರು ಸಾಂಗ. ಹ್ಯಾಪಿ ಆ್ಯನಿವರ್ಸರಿ ಟು ಯು, ಹ್ಯಾಪಿ ಆ್ಯನಿವರ್ಸರಿ ಟು ಯು, ಸರಿ ಟು ಯು. ಹೇಳಿಯಪ್ಪ ಅದೇನ ಹೇಳ್ತಿದ್ರಲ್ಲ. ಕಾಣಿಸ್ತದೆ. ಎಷ್ಟು ಸಲ ಹಾಕ್ತೀರಾ? 90 ಸಲ ಹಾಕ್ತೀರಾ? ಆ ಕಡೆ ಹೋಗಿ. ನೀವು ಸ್ವೀಟ್ ಇರಲ್ಲ, ಅಲ್ಲಿ ಸ್ಪೂನ್ ಐತೆ, ಸ್ಪೂನ್ ತಗೊಳ್ಬೇಕಾರೆ. ಅಲ್ಲಿ ನೋಡಿ ಅಪ್ಪ, ಆಮೇಲೆ ನೋಡಿರಿ ಅದನ್ನ. ಕ್ರಿಕೆಟ್ ಚಿಂತೆ ಅವ್ರಿಗೆ. ನೀವು ತಿನ್ನಿ ಅಪ್ಪ ಅನ್ಸಿ. ರೇ ನೋಡಿ, ಕ್ರಿಕೆಟ್ ಯಾಕಾರ ಗೊತ್ತ ಅನಿಸ್ತೈತಿ. ಹ್ಯಾಪಿ ಆ್ಯನಿವರ್ಸರಿ TG. ನಮ್ಮನ್ನು ನೋಡಿ, ದಿನಕ್ಕೆ ಎಷ್ಟು ಡ್ರೆಸ್ ಚೇಂಜ್ ಮಾಡ್ತೀರಮ್ಮ. ಮನೇಲಿದ್ರೆ ಒಂದೇ ನೈಟಲ್ಲಿ ಇರ್ತೀರ, ಇಲ್ಲ ಒಂದೇ ಚೂಡಿದಾರಲ್ಲಿ ಇರ್ತೀರಾ. ವೆಯ್ಟ್ ಒಂದೇ ಚೂಡಿದಾರಲ್ಲಿ ಇರ್ತೀರಾ. ಇವತ್ತು ನೋಡಿ, ಆ್ಯಕ್ಚುಲಿ ಇದು ಅವಳ ಡ್ರೆಸ್ಸು, ಅವಳು ಹೇಳೋಳೆ ನನ್ನ ಡ್ರೆಸ್ಸೇ ಹಾಕೋಬೇಕು ಅಂತ, ಅದಕ್ಕೆ ಹಾಕೊಂಡಿದ್ದೀನಿ. ನಂತರನೇ ಕೂದಲು ಬಿಟ್ಕೊಂಡಿದ್ದೆ ಅದಕ್ಕೆ. ಫೋಟೋ ತಗೊಳ್ಳೋಣ ಇವಾಗ ಅಂದ್ಬಿಟ್ಟು ಬಂದೆ. ಹಿಂಗೆ ಕಾಣಿಸ್ತೈತೆ. ಹಿಂಗೆ ಯಾವಾಗಲೂ ಕೂದಲೆಲ್ಲ ಬಿಡಲ್ಲ, ಇವಾಗ ಬಿಟ್ಟಿದ್ದೀನಿ ಅಷ್ಟೇ. ಚೆನ್ನಾಗೈತಾ? ನಿನ್ನ ಡ್ರೆಸ್ ಚೆನ್ನಾಗಿ ಕಾಣಿಸ್ತೈತಾ? ನನ್ನ ಡ್ರೆಸ್ ಅಲ್ವಾ ಇಷ್ಟೇ ಅದಕ್ಕೆ. ನನಗೆ ಚೆನ್ನಾಗಿ ಕಾಣಿಸ್ತೈತಾ? ಇವಾಗ ಎಲ್ಲಿಗೆ ಹೋಗ್ಬೇಕು? ಚಿನ್ನಕ್ಕೆ ಬಿರಿಯಾನಿ ಈಗ ಹೋಗ್ಬೇಕು, ಇಲ್ಲ ಅಂತ ಕಿಚ್ಕೋತಾರೆ. ಹೋಗೋಣವಾ? ಎಸ್. ಹೇಗಿತ್ತು ಡ್ರೆಸ್ಸು? ಚೆನ್ನಾಗಿತ್ತಲ್ವ? ನನಗೂ ಇಷ್ಟ ಆಯಿತು. ಮಗಳು ಹೇಳಿದ್ದು, ಅಮ್ಮ ನೀವು ಇವತ್ತು ಈ ಡ್ರೆಸ್ ಹಾಕೋಬೇಕು ಅಂತ. ಅದಕ್ಕೆ ಅವಳಿಗೋಸ್ಕರನೇ ಡ್ರೆಸ್ ತಗೊಂಡೆ. ಅವಳಿಗೂ ಖುಷಿ ಆಯಿತು, ಮನೆಯವರು ಅಷ್ಟೇ ಚೆನ್ನಾಗಿದೆ ಹಾಕು ಅಂತ ಅಂದರು. ಇನ್ನು ನಾವು ಬಂದಿದ್ದು ಕೆಫೆ ಬಿರಿಯಾನಿಗೆ. ಮೈಸೂರಿನಲ್ಲಿ ಸಾಮಾನ್ಯವಾಗಿ ನಾನ್ ವೆಜ್ಜಿಗೆ ಬರ್ತೀವಿ ಅಂದರೆ ಕೆಫೆ ಬಿರಿಯಾನಿಗೆ ಬರೋದು. ಇನ್ನು ಇಲ್ಲಿ ಬಂದು ನಮಗೇನೇನು ಬೇಕು ಅದನ್ನೆಲ್ಲ ತೊಗೊಂಡು, ಮನೆಯವ್ರು ಹೇಳಿದರು ನೋ ರೆಸ್ಟ್ರಿಕ್ಷನ್, ನಿಮ್ಗೆ ಏನು ಬೇಕು ತೊಗೋಬೇಕು ಆಯಿತಾ ಅಂತ ಹೇಳಿದರು. ಅದೇ ರೀತಿ ನಮ್ಗೆ ಏನು ಬೇಕು ಅದನ್ನು ಆರ್ಡ್ರ್ ಮಾಡಿ ತೊಗೊಂಡು ಊಟ ಮುಗಿಸಿದಾಯಿತು. ಚೆನ್ನಾಗಿತ್ತು ಊಟ. ಅಂದರೆ ನಾನು ಕೇಳಿದ ಒಂದೆರಡು ಐಟಮ್ಸ್ ಖಾಲಿಯಾಗಿಬಿಟ್ಟಿದೆ. ಅವತ್ತು ಕ್ರಿಕೆಟ್ ಇದ್ರಿಂದ ಸಿಕ್ಕಾಬಿಟ್ಟೆ ಆರ್ಡ್ರಸ್ ಇತ್ತಂತೆ. ಎಲ್ಲ ಮಧ್ಯಾಹ್ನನೇ ಆಲ್ಮೋಸ್ಟ್ ಖಾಲಿಯಾಗೋಯ್ತು ಅಂತ ಹೇಳ್ತಾಯಿದ್ರು. ಇರಲಿ, ಇರೋದಂತೂ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡ್ವಿ. ಇನ್ನು ಇದ್ರ ಜೊತೆಗೆ ಮಾರ್ಚ್ 8 ಮಹಿಳಾ ದಿನಾಚರಣೆ ಕೂಡ ಇತ್ತು. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ಮೈ ಬ್ಯೂಟಿಫುಲ್ ಗೆಳತಿಯರೇ ಅಂತ ಹೇಳ್ತಾ, ಎಲ್ಲರೂ ಅಂದರೆ ಮಹಿಳೆ ಅಂದರೆ ಏನು ಹೇಳಿ, ಒಂದು ಸ್ಫೂರ್ತಿ, ಒಂದು ಶಕ್ತಿ. ನಾವು ಮನೆಗೆ ಅಂದರೆ ಒಂದು ಬೆನ್ನೆಲುಬು. ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಒಂದು ಎತ್ತಿನ ಗಾಡಿಗೆ 2 ಎತ್ತುಗಳು ಹೇಗೆ ಮುಖ್ಯನೋ ಅದೇ ರೀತಿ ಜೀವನ ಪಯಣಕ್ಕೆ ಗಂಡ ಹೆಂಡತಿ ಇಬ್ಬರು ಅಷ್ಟೇ ಮುಖ್ಯ ಅಂತ ನಾನು ನಂಬಿದ್ದೀನಿ. ನಾವಿಬ್ಬರು ಹೇಗಿರ್ತೀವಿ ಅದೇ ರೀತಿ ನಾವು ಸಂಸಾರ ತೂಗಿಸ್ಕೊಂಡು ಹೋಗುತ್ತೆ. ಅದರಲ್ಲೂ ಹೆಣ್ಮಕ್ಳು ನಾವೆಷ್ಟು ಗಟ್ಟಿಗಿತ್ತಿರಾಗಿರ್ತೀವಿ, ಎಷ್ಟು ಸ್ಟ್ರಾಂಗ್ ಮೈಂಡೆಡ್ ಆಗಿರ್ತೀವಿ, ಅದ್ರ ಪ್ರಕಾರನೇ ನಮ್ಮ ಜೀವನ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ನಾವೆಷ್ಟು ಮನೇನ ಒಂದು ಸ್ವಲ್ಪ ಲೂಸ್ ಬಿಟ್ರೂ ಮನೆಯದು ಸ್ವಲ್ಪ ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ ಅನ್ನೋದು ಅಂತ ನನ್ನ ಮೈಂಡ್ ಸೆಟ್. ನೀವೇನಂತೀರಿ? ಓಕೆ, ಎಲ್ಲ ಪಾಸಿಟಿವ್ ಆಗಿರೋಣ, ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರೋಣ ಅಂತ ಹೇಳ್ತಾ, ನಾವು ಹಿಂಗೆ ಯೋಚನೆ ಮಾಡ್ತೀವಿ ಹಂಗೆ ನಮ್ಮ ಮನೆ ಇರುತ್ತೆ ಕೂಡ ಅಂತ ಹೇಳ್ತಾ, ನೀವೆಲ್ಲರೂ ಖುಷಿಯಾಗಿರಿ. ನೀವೇನೇನು ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಬೇರೆ ವಿಚಾರಗಳ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಿಕ್ಕಾಬಿಟ್ಟೆ ಧನ್ಯವಾದಗಳು. ವಿಡಿಯೋ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋನ ಪೂರ್ತಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.